ಧರ್ಮಸ್ಥಳದ ಭಕ್ತರಿಂದ ವಿಶೇಷ ಅಭಿಯಾನಕ್ಕೆ ಈಗ ಸಜ್ಜಾಗಿದ್ದಾರೆ. ಅಭಿಯಾನಕ್ಕೆ ಅವರೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದಾರೆ. ಆಗಸ್ಟ್ 16ನೇ ತಾರೀಕಿನಂದು ಬೆಂಗಳೂರಿನಿಂದ ವಿಶೇಷ ಅಭಿಯಾನ ಅದು ಆರಂಭ ಆಗುತ್ತೆ. ಧರ್ಮಸ್ಥಳದ ಪರವಾಗಿ ಅಭಿಯಾನವನ್ನ ಆರಂಭಿಸುತ್ತೇವೆ. ಯಲಹಂಕ ಶಾಸಕ ಎಸ್.ಆರ್. ವಿಶ್ವನಾಥ್ ಹೇಳಿರೋ ಮಾತಿದು. ವಿಶೇಷ ಅಭಿಯಾನ ಬೆಂಗಳೂರಿನಿಂದ ಆರಂಭ ಮಾಡ್ತೇವೆ. ಎಸ್.ಆರ್. ವಿಶ್ವನಾಥ್, ಯಲಹಂಕ ಶಾಸಕ ಎಸ್.ಆರ್. ವಿಶ್ವನಾಥ್ ಹೇಳಿರೋ ಮಾತು. ಅಭಿಯಾನಕ್ಕೆ ಚಾಲನೆ ಇದೇ 16ನೇ ತಾರೀಕು. ಎಸ್.ಆರ್. ವಿಶ್ವನಾಥ್ ಹೇಳಿರೋದು. 200ಕ್ಕೂ ಹೆಚ್ಚು ಕಾರುಗಳಲ್ಲಿ ಧರ್ಮಸ್ಥಳಕ್ಕೆ ರ್ಯಾಲಿ ಹೋಗ್ತೀವಿ, ಧರ್ಮಸ್ಥಳ ಉಳಿಸಿ ಘೋಷವಾಕ್ಯದೊಂದಿಗೆ ರ್ಯಾಲಿ ಹೋಗ್ತೀವಿ ಅಂತೇಳಿ ಹೇಳಿದ್ದಾರೆ ಎಸ್.ಆರ್. ವಿಶ್ವನಾಥ್. ಈಗಾಗಲೇ ನೂರಾರು ತಲೆಬುರುಡೆಗಳು ಹೂತು ಹಾಕಿರ್ತಕ್ಕಂಥ ಅನಾಮಿಕ ವ್ಯಕ್ತಿಯನ್ನ ಹಿಡಿದು ಈಗಾಗಲೇ ಎಸ್ಐಟಿ ಸಾಕಷ್ಟು ದಿನಗಳಿಂದ ಈಗಾಗಲೇ ತನಿಖೆಯನ್ನ ಮಾಡ್ತಾ ಇದೆ. ಜೊತೆಗೆ ಉತ್ಖನನ ಕೂಡ ನಡೆಸ್ತಾ ಇದೆ. ಜೊತೆಗೆ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ನಡೆಸ್ತಾ ಇರ್ತಕ್ಕಂಥ ಸಾಕಷ್ಟು ಒಂದು ಇದ್ರ ಬಗ್ಗೆ ಈಗಾಗಲೇ ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೂಡ ಇದರ ದೊಡ್ಡ ಮಟ್ಟದ ಧರ್ಮಸ್ಥಳ ಉಳಿವಿಗಾಗಿ ಒಂದು ಅಭಿಯಾನ ಹಮ್ಮಿಕೊಂಡಿರುವಂತದ್ದು. ಜೊತೆಗೆ ಈ ಒಂದು ಅಭಿಯಾನದ ರೂಪುರೇಷೆಗಳನ್ನು ಕೂಡ ಯಾವ ರೀತಿ ಇರುತ್ತೆ, ಜೊತೆಗೆ ಈ ಬಗ್ಗೆ ಏನ್ ಹೇಳ್ತಾರೆ ಅಂತ ಯಲಹಂಕ ಶಾಸಕರಾಗಿರ್ತಕ್ಕಂಥ ಎಸ್.ಆರ್. ವಿಶ್ವನಾಥ್ ನಮ್ಮ ಜೊತೆ ಇದ್ರೆ ಅವ್ರನ್ನೇ ನಾನು ಮಾತಾಡ್ತಾ ಹೋಗ್ತೇನೆ. ಸರ್, ಈಗ ಧರ್ಮಸ್ಥಳದಲ್ಲಿ ಈಗಾಗಲೇ ನೀವು ಕಂಡಿರಬಹುದು ಸಾಕಷ್ಟು ದಿನಗಳಿಂದ ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇದೆ, ತಲೆಬೋರ್ಡ್ಗಳನ್ನ ಹುಡುಕಾಟ ನಡೆಸ್ತಾ ಇದೆ. ಮತ್ತೊಂದು ಕಡೆ ಧರ್ಮಸ್ಥಳದ ವಿಚಾರವಾಗಿ ಸಾಕಷ್ಟು ರೀತಿಯಲ್ಲಿ ಅಪಪ್ರಚಾರಗಳಾಗ್ತಾ ಇದೆ. ಇದ್ರ ಬಗ್ಗೆ ನೀವು ಯಾವ ರೀತಿ ಅಭಿಯಾನಕ್ಕೆ ಮುಂದಾಗಿದ್ದೀರಿ? ನೋಡಿದ್ರೆ, ಧರ್ಮಸ್ಥಳ ಅಂತಕ್ಕಂಥದ್ದು ನಮ್ಮೆಲ್ಲ ಹಿಂದೂಗಳಿಗೆ ಮತ್ತು ಧರ್ಮಾತೀತವಾಗಿ ಕೂಡ ಅತ್ಯಂತ ಶ್ರೇಷ್ಠವಾದಂತ ನಾವೆಲ್ಲ ಕೂಡ ಪೂಜೆ ಮಾಡ್ತಕ್ಕಂಥ ಮಂಜುನಾಥ ಸ್ವಾಮಿ ಮೇಲೆ ನಮಗೆಲ್ಲ ಅತೀವ ಭಕ್ತಿ ಇರ್ತಕ್ಕಂಥದ್ದು. ಆದರೆ 15-16 ವರ್ಷಗಳಿಂದ ಒಬ್ಬ ಹೆಣ್ಣು ಮಗಳ ಏನು ಅತ್ಯಾಚಾರ ಆಯಿತು ಅನ್ನೋದ್ರದ್ದು ಹಿಂದೆಯಿಂದ ಕೂಡ ಕೆಲವರು ಹೋರಾಟವನ್ನು ಮಾಡ್ಕೊಂಡ್ಬಂದ್ರು. ನಮ್ದೇನು ಅಭ್ಯಂತರ ಇಲ್ಲ. ಅದರ ಬಗ್ಗೆ ಕೇಸ್ ಆಯಿತು, ಯಾರೋ ಒಬ್ಬ ವ್ಯಕ್ತಿಗೆ ಶಿಕ್ಷೆ ಆಯಿತು, ಅವನು ಅಕ್ವಿಟ್ ಆಗಿ ಹೊರಗಡೆ ಕೂಡ ಬಂದವನೇ. ಬಂದಾದ ಮೇಲೆ ಒಬ್ಬ ಅನಾಮಧೇಯ ನಾನು ನೂರಾರು ಹೆಣಗಳನ್ನು ಉಣಿದ್ದೀನಿ, ಇಲ್ಲಿ ಕೊಲೆ ಮಾಡಿದ್ದಾರೆ, ಅತ್ಯಾಚಾರವನ್ನು ಮಾಡಿದ್ದಾರೆ ಅಂತೇಳಿ ಒಬ್ಬ ವ್ಯಕ್ತಿ ಕಡೆಯಿಂದ ಕೆಲವು ವಕೀಲರುಗಳೆಲ್ಲ ಕೂಡ ಪೊಲೀಸ್ ಇಲಾಖೆಗೆ ಹೋಗಿ ಹೇಳಿದ್ದಾದ್ಮೇಲೆ ಅವ್ರದೇ ಆದಂಥ ಒಂದು ತಂಡ ಒತ್ತಡವನ್ನು ಇರೋದಕ್ಕೆ ಶುರು ಮಾಡ್ತು. ನಾವು ಕೂಡ ನೋಡ್ತಾ ಇದ್ವಿ, ಯಾಕಂದ್ರೆ ಇರಬಹುದೇನೋ ಇದರಲ್ಲಿ ಸತ್ಯಾಂಶ ಇರಬಹುದು ಅಂತೇಳಿ. ಅದಾದ್ಮೇಲೆ ರಾಜ್ಯ ಸರ್ಕಾರ ಕೂಡ ಎಸ್ಐಟಿ ರಚನೆ ಮಾಡ್ತು. ಯಾಕಂದ್ರೆ ಇದಕ್ಕೊಂದು ಅಂತಿಮ ಆಡಬೇಕಲ್ಲ, ಪ್ರತಿನಿತ್ಯ ಇದೇ ಯಾಕೆ ಆಗಬೇಕು. ಎಸ್ಐಟಿಯನ್ನು ಕೂಡ ನಾವು ಬಹಳ ಜನ ಸ್ವಾಗತವನ್ನು ಮಾಡಿದ್ವಿ. ಆದರೆ ಎಸ್ಐಟಿಯ ನೆಪದಲ್ಲಿ ಇವರು ಯಾವ ಜಾಗಗಳನ್ನ ತೋರಿಸಿದ್ರಲ್ಲಿ ಯಾವ ಬುಡೇನೂ ಇಲ್ಲ, ಬರೀ ಬುಡೆ ಬಿಟ್ಕೊಂಡೇ ಹೋಗ್ತಾವ್ರೆ. ಇನ್ನೊಬ್ಬ ಯಾರೋ ಬಂದವನೇ ನಾನು ತೋರಿಸ್ತೀನಿ ಅಂತ ಹೇಳಿದ್ವಿ. ಎಲ್ಲಿವರೆಗೂ ಇದರದ್ದು ನೀವು ಮುಂದುವರ್ಸ್ಕೊಂಡು ಹೋಗ್ತೀರಿ? ಮುಂದುವರ್ಸ್ಕೊಂಡು ಹೋಗಿ ನಮ್ದೇನಿಲ್ಲ. ಇವತ್ತು ಅಸೆಂಬ್ಲಿ ಪ್ರಾರಂಭ ಆಗ್ತಾ ಇದೆ. ನಾವು ರಾಜ್ಯ ಸರ್ಕಾರವನ್ನು ಕೂಡ ಒತ್ತಾಯವನ್ನು ಮಾಡ್ತಾ ಇರೋದು, ಮಧ್ಯಂತರ ಏನು ನೀವು ಇವತ್ತು ಇಷ್ಟು ದಿನ ನೀವು ಒಂದು ವಾರದಿಂದ ತನಿಖೆಯನ್ನು ಮಾಡಿದಿರಿ, ಅದರ ಏನು ರಿಪೋರ್ಟ್ ಐತೆ ಅದನ್ನ ಅಸೆಂಬ್ಲಿಯಲ್ಲಿ ತಾವು ಮಂಡಿಸಬೇಕಾಗ್ತದೆ. ಯಾಕಂದ್ರೆ ಜನಗಳಿಗೆ ಗೊತ್ತಾಗಬೇಕು. ಎರಡನೇದೇನಂದ್ರೆ, ಬಹಳ ವ್ಯವಸ್ಥಿತವಾಗಿ ಈ ಕೇರಳದ ಕೆಲವರು, ನಮ್ಮ ಕರ್ನಾಟಕದ ಕೆಲವರು ಯಾರು ಹಿಂದೂ ವಿರೋಧಿಗಳಿದ್ದಾರೆ, ಧರ್ಮ ವಿರೋಧಿಗಳಿದ್ದಾರೆ, ಅಂತವರಲ್ಲಿ ಕೆಲವರು ಇದನ್ನ ಬಹಳ ದೊಡ್ಡ ರೀತಿಯಾದಂತಹ ಅಪಪ್ರಚಾರವನ್ನು ಮಾಡ್ತಕ್ಕಂಥದ್ದು ಧರ್ಮಸ್ಥಳದ ಬಗ್ಗೆ, ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ಮಾಡ್ತಾ ಇದ್ದಾರೆ. ನಾಳೆ ಎಸ್ಐಟಿ ತನಿಖೆಯಲ್ಲಿ ಯಾರೇ ತಪ್ಪಿತಸ್ಥರಾದ್ರೂ ಕೂಡ ಅವ್ರ ಮೇಲೆ ಕ್ರಮ ತಗೊಳೋದಕ್ಕೆ ನಾವ್ಯಾರು, ಕಾನೂನು ಅದೇ ಕ್ರಮ ತಗೊಂತಾರೆ. ಆದರೆ ಅದಕ್ಕೆ ಮೊದಲೇನೆ ಇವತ್ತು ಭಕ್ತರ ಮನಸ್ಸಿಗೆ ಘಾಸಿ ಆಗ್ತಕ್ಕಂಥ ಕೆಲಸವನ್ನ ಕೆಲವರು ವ್ಯಕ್ತಿಗಳು ಮಾಡ್ತಾ ಇದ್ದಾರೆ. ಸೊ ಇದನ್ನ ನಾವು ಖಂಡಿಸಿ ನಾವು ಕೂಡ ಧರ್ಮಸ್ಥಳಕ್ಕೆ ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದಿಂದ 16ನೇ ತಾರೀಕು ಬೆಳಗ್ಗೆ ನಾವು 6 ಗಂಟೆಗೆ ಇಲ್ಲಿಂದ ಸುಮಾರು 200ಕ್ಕೂ ಹೆಚ್ಚು ಕಾರುಗಳಲ್ಲಿ ನಾವು ಅಲ್ಲಿ ಹೋಗ್ತೀವಿ. ಅದರಲ್ಲಿ ಏನು ಅಂದ್ರೆ ಹೆಚ್ಚಿನ ಮಾಹಿತಿ. ಧರ್ಮಸ್ಥಳದ ಭಕ್ತರಿಂದ ವಿಶೇಷ ಅಭಿಯಾನಕ್ಕೆ ಈಗ ಸಜ್ಜಾಗಿದ್ದಾರೆ. ಅಭಿಯಾನಕ್ಕೆ ಅವರೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದಾರೆ. ಆಗಸ್ಟ್ 16ನೇ ತಾರೀಕಿನಂದು ಬೆಂಗಳೂರಿನಿಂದ ವಿಶೇಷ ಅಭಿಯಾನ ಅದು ಆರಂಭ ಆಗುತ್ತೆ. ಧರ್ಮಸ್ಥಳದ ಪರವಾಗಿ ಅಭಿಯಾನವನ್ನ ಆರಂಭಿಸುತ್ತೇವೆ. ಯಲಹಂಕ ಶಾಸಕ ಎಸ್.ಆರ್. ವಿಶ್ವನಾಥ್ ಹೇಳಿರೋ ಮಾತಿದು. ವಿಶೇಷ ಅಭಿಯಾನ ಬೆಂಗಳೂರಿನಿಂದ ಆರಂಭ ಮಾಡ್ತೇವೆ. ಎಸ್.ಆರ್. ವಿಶ್ವನಾಥ್, ಯಲಹಂಕ ಶಾಸಕ ಎಸ್.ಆರ್. ವಿಶ್ವನಾಥ್ ಹೇಳಿರೋ ಮಾತು. ಅಭಿಯಾನಕ್ಕೆ ಚಾಲನೆ ಇದೇ 16ನೇ ತಾರೀಕು. ಎಸ್.ಆರ್. ವಿಶ್ವನಾಥ್ ಹೇಳಿರೋದು. 200ಕ್ಕೂ ಹೆಚ್ಚು ಕಾರುಗಳಲ್ಲಿ ಧರ್ಮಸ್ಥಳಕ್ಕೆ ರ್ಯಾಲಿ ಹೋಗ್ತೀವಿ, ಧರ್ಮಸ್ಥಳ ಉಳಿಸಿ ಘೋಷವಾಕ್ಯದೊಂದಿಗೆ ರ್ಯಾಲಿ ಹೋಗ್ತೀವಿ ಅಂತೇಳಿ ಹೇಳಿದ್ದಾರೆ ಎಸ್.ಆರ್. ವಿಶ್ವನಾಥ್. ಈಗಾಗಲೇ ನೂರಾರು ತಲೆಬುರುಡೆಗಳು ಹೂತು ಹಾಕಿರ್ತಕ್ಕಂಥ ಅನಾಮಿಕ ವ್ಯಕ್ತಿಯನ್ನ ಹಿಡಿದು ಈಗಾಗಲೇ ಎಸ್ಐಟಿ ಸಾಕಷ್ಟು ದಿನಗಳಿಂದ ಈಗಾಗಲೇ ತನಿಖೆಯನ್ನ ಮಾಡ್ತಾ ಇದೆ. ಜೊತೆಗೆ ಉತ್ಖನನ ಕೂಡ ನಡೆಸ್ತಾ ಇದೆ. ಜೊತೆಗೆ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ನಡೆಸ್ತಾ ಇರ್ತಕ್ಕಂಥ ಸಾಕಷ್ಟು ಒಂದು ಇದ್ರ ಬಗ್ಗೆ ಈಗಾಗಲೇ ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೂಡ ಇದರ ದೊಡ್ಡ ಮಟ್ಟದ ಧರ್ಮಸ್ಥಳ ಉಳಿವಿಗಾಗಿ ಒಂದು ಅಭಿಯಾನ ಹಮ್ಮಿಕೊಂಡಿರುವಂತದ್ದು. ಜೊತೆಗೆ ಈ ಒಂದು ಅಭಿಯಾನದ ರೂಪುರೇಷೆಗಳನ್ನು ಕೂಡ ಯಾವ ರೀತಿ ಇರುತ್ತೆ, ಜೊತೆಗೆ ಈ ಬಗ್ಗೆ ಏನ್ ಹೇಳ್ತಾರೆ ಅಂತ ಯಲಹಂಕ ಶಾಸಕರಾಗಿರ್ತಕ್ಕಂಥ ಎಸ್.ಆರ್. ವಿಶ್ವನಾಥ್ ನಮ್ಮ
ಜೊತೆ ಇದ್ರೆ ಅವ್ರನ್ನೇ ನಾನು ಮಾತಾಡ್ತಾ ಹೋಗ್ತೇನೆ. ಸರ್, ಈಗ ಧರ್ಮಸ್ಥಳದಲ್ಲಿ ಈಗಾಗಲೇ ನೀವು ಕಂಡಿರಬಹುದು, ಸಾಕಷ್ಟು ದಿನಗಳಿಂದ ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇದೆ, ತಲೆಬೋರ್ಡ್ಗಳನ್ನ ಹುಡುಕಾಟ ನಡೆಸ್ತಾ ಇದೆ. ಮತ್ತೊಂದು ಕಡೆ ಧರ್ಮಸ್ಥಳದ ವಿಚಾರವಾಗಿ ಸಾಕಷ್ಟು ರೀತಿಯಲ್ಲಿ ಅಪಪ್ರಚಾರಗಳಾಗ್ತದೆ. ಇದ್ರ ಬಗ್ಗೆ ನೀವು ಯಾವ ರೀತಿ ಅಭಿಯಾನಕ್ಕೆ ಮುಂದಾಗಿದ್ದೀರಿ? ನೋಡಿ, ಧರ್ಮಸ್ಥಳ ಅಂತಕ್ಕಂಥದ್ದು ನಮ್ಮೆಲ್ಲ ಹಿಂದೂಗಳಿಗೆ ಮತ್ತು ಧರ್ಮಾತೀತವಾಗಿ ಕೂಡ ಅತ್ಯಂತ ಶ್ರೇಷ್ಠವಾದಂತ ನಾವೆಲ್ಲ ಕೂಡ ಪೂಜೆ ಮಾಡ್ತಕ್ಕಂಥ ಮಂಜುನಾಥ ಸ್ವಾಮಿ ಮೇಲೆ ನಮಗೆಲ್ಲ ಅತೀವ ಭಕ್ತಿ ಇರ್ತಕ್ಕಂಥದ್ದು. ಆದರೆ 15-16 ವರ್ಷಗಳಿಂದ ಒಬ್ಬ ಹೆಣ್ಣು ಮಗಳ ಏನು ಅತ್ಯಾಚಾರ ಆಯಿತು ಅನ್ನೋದ್ರದ್ದು ಹಿಂದೆಯಿಂದ ಕೂಡ ಕೆಲವರು ಹೋರಾಟವನ್ನು ಮಾಡ್ಕೊಂಡು ಬಂದ್ರು. ನಮ್ದೇನು ಅಭ್ಯಂತರ ಇಲ್ಲ. ಅದರ ಬಗ್ಗೆ ಕೇಸ್ ಆಯಿತು, ಯಾರೋ ಒಬ್ಬ ವ್ಯಕ್ತಿಗೆ ಶಿಕ್ಷೆ ಆಯಿತು, ಅವನು ಅಕ್ವಿಟ್ ಆಗಿ ಹೊರಗಡೆ ಕೂಡ ಬಂದವನೇ. ಬಂದಾದ ಮೇಲೆ ಒಬ್ಬ ಅನಾಮಧೇಯ ನಾನು 100 ಹೆಣಗಳನ್ನ ಉಣಿದ್ದೀನಿ, ಇಲ್ಲಿ ಕೊಲೆ ಮಾಡಿದ್ದಾರೆ, ಅತ್ಯಾಚಾರವನ್ನು ಮಾಡಿದ್ದಾರೆ ಅಂತೇಳಿ ಒಬ್ಬ ವ್ಯಕ್ತಿ ಕಡೆಯಿಂದ ಕೆಲವು ವಕೀಲರುಗಳೆಲ್ಲ ಕೂಡ ಪೊಲೀಸ್ ಇಲಾಖೆಗೆ ಹೋಗಿ ಹೇಳಿದ್ದಾದ್ಮೇಲೆ ಅವ್ರದೇ ಆದಂತ ಒಂದು ತಂಡ ಒತ್ತಡವನ್ನು ಇರೋದಕ್ಕೆ ಶುರು ಮಾಡ್ತು. ನಾವು ಕೂಡ ನೋಡ್ತಾ ಇದ್ವಿ, ಯಾಕಂದ್ರೆ ಇರಬಹುದೇನೋ ಇದರಲ್ಲಿ ಸತ್ಯಾಂಶ ಇರಬಹುದು ಅಂತೇಳಿ. ಅದಾದ್ಮೇಲೆ ರಾಜ್ಯ ಸರ್ಕಾರ ಕೂಡ ಎಸ್ಐಟಿ ರಚನೆ ಮಾಡ್ತು. ಯಾಕಂದ್ರೆ ಇದಕ್ಕೊಂದು ಅಂತಿಮ ಆಡಬೇಕಲ್ಲ, ಪ್ರತಿನಿತ್ಯ ಇದೇ ಯಾಕೆ ಆಗಬೇಕು. ಎಸ್ಐಟಿಯನ್ನು ಕೂಡ ನಾವು ಬಹಳ ಜನ ಸ್ವಾಗತವನ್ನು ಮಾಡಿದ್ವಿ. ಆದ್ರೆ ಎಸ್ಐಟಿಯ ನೆಪದಲ್ಲಿ ಇವರು ಯಾವ ಜಾಗಗಳನ್ನ ತೋರಿಸಿದ್ರಲ್ಲಿ ಯಾವ ಬುಡೇನೂ ಇಲ್ಲ, ಬರೀ ಬುಡೆ ಬಿಟ್ಕೊಂಡೇ ಹೋಗ್ತಾವ್ರೆ. ಇನ್ನೊಬ್ಬ ಯಾರೋ ಬಂದವನೇ ನಾನ್ ತೋರಿಸ್ತೀನಿ ಅಂತ ಹೇಳಿದ್ವಿ. ಎಲ್ಲಿವರೆಗೂ ಇದರದ್ದು ನೀವು ಮುಂದುವರ್ಸ್ಕೊಂಡು ಹೋಗ್ತೀರಿ? ಮುಂದುವರ್ಸ್ಕೊಂಡು ಹೋಗಿ ನಮ್ದೇನಿಲ್ಲ. ಇವತ್ತು ಅಸೆಂಬ್ಲಿ ಪ್ರಾರಂಭ ಆಗ್ತೈತೆ. ನಾವು ರಾಜ್ಯ ಸರ್ಕಾರವನ್ನು ಕೂಡ ಒತ್ತಾಯವನ್ನು ಮಾಡ್ತಾ ಇರೋದು, ಮಧ್ಯಂತರ ಏನು ನೀವು ಇವತ್ತು ಇಷ್ಟು ದಿನ ನೀವು ಒಂದು ವಾರದಿಂದ ತನಿಖೆಯನ್ನು ಮಾಡಿದಿರಿ, ಅದರ ಏನ್ ರಿಪೋರ್ಟ್ ಐತೆ ಅದನ್ನ ಅಸೆಂಬ್ಲಿಯಲ್ಲಿ ತಾವು ಮಂಡಿಸಬೇಕಾಗ್ತದೆ. ಯಾಕಂದ್ರೆ ಜನಗಳಿಗೆ ಗೊತ್ತಾಗಬೇಕು. ಎರಡನೇದೇನಂದ್ರೆ ಬಹಳ ವ್ಯವಸ್ಥಿತವಾಗಿ ಈ ಕೇರಳದ ಕೆಲವರು, ನಮ್ಮ ಕರ್ನಾಟಕದ ಕೆಲವರು ಯಾರು ಹಿಂದೂ ವಿರೋಧಿಗಳಿದ್ದಾರೆ, ಧರ್ಮ ವಿರೋಧಿಗಳಿದ್ದಾರೆ, ಅಂತವರಲ್ಲಿ ಕೆಲವರು ಇದನ್ನ ಬಹಳ ದೊಡ್ಡ ರೀತಿಯಾದಂತಹ ಅಪಪ್ರಚಾರವನ್ನು ಮಾಡ್ತಕ್ಕಂಥದ್ದು ಧರ್ಮಸ್ಥಳದ ಬಗ್ಗೆ, ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ಮಾಡ್ತಾ ಇದ್ದಾರೆ. ನಾಳೆ ಎಸ್ಐಟಿ ತನಿಖೆಯಲ್ಲಿ ಯಾರೇ ತಪ್ಪಿತಸ್ಥರಾದ್ರೂ ಕೂಡ ಅವ್ರ ಮೇಲೆ ಕ್ರಮ ತಗೊಳೋದಕ್ಕೆ ನಾವ್ಯಾರು, ಕಾನೂನು ಅದೇ ಕ್ರಮ ತಗೊಂತಾರೆ. ಆದರೆ ಅದಕ್ಕೆ ಮೊದಲೇನೆ ಇವತ್ತು ಭಕ್ತರ ಮನಸ್ಸಿಗೆ ಘಾಸಿ ಆಗ್ತಕ್ಕಂಥ ಕೆಲಸವನ್ನ ಕೆಲವರು ವ್ಯಕ್ತಿಗಳು ಮಾಡ್ತಾ ಇದ್ದಾರೆ. ಸೊ ಇದನ್ನ ನಾವು ಖಂಡಿಸಿ ನಾವು ಕೂಡ ಧರ್ಮಸ್ಥಳಕ್ಕೆ ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದಿಂದ 16ನೇ ತಾರೀಕು ಬೆಳಗ್ಗೆ ನಾವು 6 ಗಂಟೆಗೆ ಇಲ್ಲಿಂದ ಸುಮಾರು 200ಕ್ಕೂ ಹೆಚ್ಚು ಕಾರುಗಳಲ್ಲಿ ನಾವು ಅಲ್ಲಿ ಹೋಗ್ತೀವಿ. ಅದರಲ್ಲಿ ಏನು ಅಂದ್ರೆ ಹೆಚ್ಚಿನ ಮಾಹಿತಿ ಧರ್ಮಸ್ಥಳದ ಭಕ್ತರಿಂದ ವಿಶೇಷ ಅಭಿಯಾನಕ್ಕೆ ಈಗ ಸಜ್ಜಾಗಿದ್ದಾರೆ. ಅಭಿಯಾನಕ್ಕೆ ಅವರೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದಾರೆ. ಆಗಸ್ಟ್ 16ನೇ ತಾರೀಕಿನಂದು ಬೆಂಗಳೂರಿನಿಂದ ವಿಶೇಷ ಅಭಿಯಾನ ಅದು ಆರಂಭ ಆಗುತ್ತೆ. ಧರ್ಮಸ್ಥಳದ ಪರವಾಗಿ ಅಭಿಯಾನವನ್ನು ಆರಂಭಿಸುತ್ತೇವೆ. ಯಲಹಂಕ ಶಾಸಕ SR ವಿಶ್ವನಾಥ್ ಹೇಳಿರೋ ಮಾತಿದು. ವಿಶೇಷ ಅಭಿಯಾನ ಬೆಂಗಳೂರಿನಿಂದ ಆರಂಭ ಮಾಡ್ತೇವೆ. SR ವಿಶ್ವನಾಥ್, ಯಲಹಂಕ ಶಾಸಕ SR ವಿಶ್ವನಾಥ್ ಹೇಳಿರೋ ಮಾತು. ಅಭಿಯಾನಕ್ಕೆ ಚಾಲನೆ ಇದೇ 16ನೇ ತಾರೀಕು. SR ವಿಶ್ವನಾಥ್ ಹೇಳಿರೋದು. 200ಕ್ಕೂ ಹೆಚ್ಚು ಕಾರುಗಳಲ್ಲಿ ಧರ್ಮಸ್ಥಳಕ್ಕೆ ರ್ಯಾಲಿ ಹೋಗ್ತೀವಿ, ಧರ್ಮಸ್ಥಳ ಉಳಿಸಿ ಘೋಷವಾಕ್ಯದೊಂದಿಗೆ ರ್ಯಾಲಿ ಹೋಗ್ತೀವಿ ಅಂತಲೇ ಹೇಳಿದ್ದಾರೆ SR ವಿಶ್ವನಾಥ್. ಈಗಾಗಲೇ 100 ತಲೆಬುರುಡೆಗಳು ಹೂತು ಹಾಕಿರ್ತಕ್ಕಂಥ ಅನಾಮಿಕ ವ್ಯಕ್ತಿಯನ್ನ ಹಿಡಿದು ಈಗಾಗಲೇ ಎಸ್ಐಟಿ ಸಾಕಷ್ಟು ದಿನಗಳಿಂದ ಈಗಾಗಲೇ ತನಿಖೆಯನ್ನ ಮಾಡ್ತಾ ಇದೆ, ಜೊತೆಗೆ ಉತ್ಖನನ ಕೂಡ ನಡೆಸ್ತಾ ಇದೆ. ಜೊತೆಗೆ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ನಡೆಸ್ತಾ ಇರ್ತಕ್ಕಂಥ ಸಾಕಷ್ಟು ಒಂದು ಇದ್ರ ಬಗ್ಗೆ ಈಗಾಗಲೇ ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೂಡ ಇದರ ದೊಡ್ಡ ಮಟ್ಟದ ಧರ್ಮಸ್ಥಳ ಉಳಿವಿಗಾಗಿ ಒಂದು ಅಭಿಯಾನ ಹಮ್ಮಿಕೊಂಡಿರುವಂತದ್ದು. ಜೊತೆಗೆ ಈ ಒಂದು ಅಭಿಯಾನದ ರೂಪುರೇಷೆಗಳನ್ನ ಕೂಡ ಯಾವ ರೀತಿ ಇರುತ್ತೆ, ಜೊತೆಗೆ ಈ ಬಗ್ಗೆ ಏನ್ ಹೇಳ್ತಾರೆ ಅಂತ ಯಲಹಂಕ ಶಾಸಕರಾಗಿರ್ತಕ್ಕಂಥ SR ವಿಶ್ವನಾಥ್ ನಮ್ಮ ಜೊತೆ ಇದ್ರೆ ಅವ್ರನ್ನೇ ನಾನು ಮಾತಾಡ್ತಾ ಹೋಗ್ತೇನೆ. ಸರ್, ಈಗ ಧರ್ಮಸ್ಥಳದಲ್ಲಿ ಈಗಾಗಲೇ ನೀವು ಕಂಡಿರಬಹುದು, ಸಾಕಷ್ಟು ದಿನಗಳಿಂದ ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇದೆ, ತಲೆಬೋರ್ಡ್ಗಳನ್ನ ಹುಡುಕಾಟ ನಡೆಸ್ತಾ ಇದೆ. ಮತ್ತೊಂದು ಕಡೆ ಧರ್ಮಸ್ಥಳದ ವಿಚಾರವಾಗಿ ಸಾಕಷ್ಟು ರೀತಿಯಲ್ಲಿ ಅಪಪ್ರಚಾರಗಳಾಗ್ತದೆ. ಇದ್ರ ಬಗ್ಗೆ ನೀವು ಯಾವ ರೀತಿ ಅಭಿಯಾನಕ್ಕೆ ಮುಂದಾಗಿದ್ದೀರಿ? ನೋಡಿ, ಧರ್ಮಸ್ಥಳ ಅಂತಕ್ಕಂಥದ್ದು ನಮ್ಮೆಲ್ಲ ಹಿಂದೂಗಳಿಗೆ ಮತ್ತು ಧರ್ಮಾತೀತವಾಗಿ ಕೂಡ ಅತ್ಯಂತ ಶ್ರೇಷ್ಠವಾದಂತ ನಾವೆಲ್ಲ ಕೂಡ ಪೂಜೆ ಮಾಡ್ತಕ್ಕಂಥ ಮಂಜುನಾಥ ಸ್ವಾಮಿ ಮೇಲೆ ನಮಗೆಲ್ಲ ಅತೀವ ಭಕ್ತಿ ಇರ್ತಕ್ಕಂಥದ್ದು. ಆದರೆ 15-16 ವರ್ಷಗಳಿಂದ ಒಬ್ಬ ಹೆಣ್ಣು ಮಗಳ ಏನು ಅತ್ಯಾಚಾರ ಆಯಿತು ಅನ್ನೋದ್ರದ್ದು ಹಿಂದೆಯಿಂದ ಕೂಡ ಕೆಲವರು ಹೋರಾಟವನ್ನು ಮಾಡ್ಕೊಂಡು ಬಂದ್ರು. ನಮ್ದೇನು ಅಭ್ಯಂತರ ಇಲ್ಲ. ಅದರ ಬಗ್ಗೆ ಕೇಸ್ ಆಯಿತು, ಯಾರೋ ಒಬ್ಬ ವ್ಯಕ್ತಿಗೆ ಶಿಕ್ಷೆ ಆಯಿತು, ಅವನು ಅಕ್ವಿಟ್ ಆಗಿ ಹೊರಗಡೆ ಕೂಡ ಬಂದವನೇ. ಬಂದಾದ ಮೇಲೆ ಒಬ್ಬ ಅನಾಮಧೇಯ ನಾನು 100 ಹೆಣಗಳನ್ನ ಉಣಿದ್ದೀನಿ, ಇಲ್ಲಿ ಕೊಲೆ ಮಾಡಿದ್ದಾರೆ, ಅತ್ಯಾಚಾರವನ್ನು ಮಾಡಿದ್ದಾರೆ ಅಂತೇಳಿ ಒಬ್ಬ ವ್ಯಕ್ತಿ ಕಡೆಯಿಂದ ಕೆಲವು ವಕೀಲರುಗಳೆಲ್ಲ ಕೂಡ ಪೊಲೀಸ್ ಇಲಾಖೆಗೆ ಹೋಗಿ ಹೇಳಿದ್ದಾದ್ಮೇಲೆ ಅವ್ರದೇ ಆದಂತ ಒಂದು ತಂಡ ಒತ್ತಡವನ್ನು ಇರೋದಕ್ಕೆ ಶುರು ಮಾಡ್ತು. ನಾವು ಕೂಡ ನೋಡ್ತಾ ಇದ್ವಿ, ಯಾಕಂದ್ರೆ ಇರಬಹುದೇನೋ ಇದರಲ್ಲಿ ಸತ್ಯಾಂಶ ಇರಬಹುದು ಅಂತೇಳಿ. ಅದಾದ್ಮೇಲೆ ರಾಜ್ಯ ಸರ್ಕಾರ ಕೂಡ ಎಸ್ಐಟಿ ರಚನೆ ಮಾಡ್ತು. ಯಾಕಂದ್ರೆ ಇದಕ್ಕೊಂದು ಅಂತಿಮ ಆಡಬೇಕಲ್ಲ, ಪ್ರತಿನಿತ್ಯ ಇದೇ ಯಾಕೆ ಆಗಬೇಕು. ಎಸ್ಐಟಿಯನ್ನು ಕೂಡ ನಾವು ಬಹಳ ಜನ ಸ್ವಾಗತವನ್ನು ಮಾಡಿದ್ವಿ. ಆದ್ರೆ ಎಸ್ಐಟಿಯ ನೆಪದಲ್ಲಿ ಇವರು
ಯಾವ ಜಾಗಗಳನ್ನ ತೋರಿಸಿದ್ರಲ್ಲಿ ಯಾವ ಬುರ್ಡೇನೂ ಇಲ್ಲ, ಬರೀ ಬುರ್ಡೆ ಬಿಟ್ಕೊಂಡೇ ಹೋಗ್ತಾವ್ರೆ. ಇನ್ನೊಬ್ಬ ಯಾರೋ ಬಂದವನೇ ನಾನ್ ತೋರಿಸ್ತೀನಿ ಅಂತ ಹೇಳಿದ್. ಎಲ್ಲಿವರೆಗೂ ಇದರದ್ದು ನೀವು ಮುಂದುವರ್ಸ್ಕೊಂಡು ಹೋಗ್ತೀರಿ? ಮುಂದುವರ್ಸ್ಕೊಂಡು ಹೋಗಿ ನಮ್ದೇನಿಲ್ಲ. ಇವತ್ತು ಅಸೆಂಬ್ಲಿ ಪ್ರಾರಂಭ ಆಗ್ತಾ ಇದೆ. ನಾವು ರಾಜ್ಯ ಸರ್ಕಾರವನ್ನು ಕೂಡ ಒತ್ತಾಯವನ್ನು ಮಾಡ್ತಾ ಇರೋದು, ಮಧ್ಯಂತರ ಏನು ನೀವು ಇವತ್ತು ಇಷ್ಟು ದಿನ ನೀವು ಒಂದು ವಾರದಿಂದ ತನಿಖೆಯನ್ನು ಮಾಡಿದಿರಿ, ಅದರ ಏನ್ ರಿಪೋರ್ಟ್ ಐತೆ ಅದನ್ನ ಅಸೆಂಬ್ಲಿಯಲ್ಲಿ ತಾವು ಮಂಡಿಸಬೇಕಾಗ್ತದೆ. ಯಾಕಂದ್ರೆ ಜನಗಳಿಗೆ ಗೊತ್ತಾಗಬೇಕು. ಎರಡನೇದೇನಂದ್ರೆ ಬಹಳ ವ್ಯವಸ್ಥಿತವಾಗಿ ಈ ಕೇರಳದ ಕೆಲವರು, ನಮ್ಮ ಕರ್ನಾಟಕದ ಕೆಲವರು ಯಾರು ಹಿಂದೂ ವಿರೋಧಿಗಳಿದ್ದಾರೆ, ಧರ್ಮ ವಿರೋಧಿಗಳಿದ್ದಾರೆ, ಅಂತವರಲ್ಲಿ ಕೆಲವರು ಇದನ್ನ ಬಹಳ ದೊಡ್ಡ ರೀತಿಯಾದಂತಹ ಅಪಪ್ರಚಾರವನ್ನು ಮಾಡ್ತಕ್ಕಂಥದ್ದು ಧರ್ಮಸ್ಥಳದ ಬಗ್ಗೆ, ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ಮಾಡ್ತಾ ಇದ್ದಾರೆ. ನಾಳೆ SIT ತನಿಖೆಯಲ್ಲಿ ಯಾರೇ ತಪ್ಪಿತಸ್ಥರಾದ್ರೂ ಕೂಡ ಅವ್ರ ಮೇಲೆ ಕ್ರಮ ತಗೊಳೋದಕ್ಕೆ ನಾವ್ಯಾರು, ಕಾನೂನು ಅದೇ ಕ್ರಮ ತಗೊಂತಾರೆ. ಆದರೆ ಅದಕ್ಕೆ ಮೊದಲೇನೆ ಇವತ್ತು ಭಕ್ತರ ಮನಸ್ಸಿಗೆ ಘಾಸಿ ಆಗ್ತಕ್ಕಂಥ ಕೆಲಸವನ್ನ ಕೆಲವರು ವ್ಯಕ್ತಿಗಳು ಮಾಡ್ತಾ ಇದ್ದಾರೆ. ಸೊ ಇದನ್ನ ನಾವು ಖಂಡಿಸಿ ನಾವು ಕೂಡ ಧರ್ಮಸ್ಥಳಕ್ಕೆ ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದಿಂದ 16ನೇ ತಾರೀಕು ಬೆಳಗ್ಗೆ ನಾವು 6 ಗಂಟೆಗೆ ಇಲ್ಲಿಂದ ಸುಮಾರು 200ಕ್ಕೂ ಹೆಚ್ಚು ಕಾರುಗಳಲ್ಲಿ ನಾವು ಅಲ್ಲಿ ಹೋಗ್ತೀವಿ. ಅದರಲ್ಲಿ ಏನು ಅಂದ್ರೆ ಹೆಚ್ಚಿನ ಮಾಹಿತಿ